ಎಲ್ಲ ಸಹಕಾರ ಬಂಧುಗಳಿಗೆ ವಂದಿಸುತ್ತಾ ಈ ಸುಂದರ ಸಭೆಗೆ ಅಧ್ಯಕ್ಷತೆ ವಹಿಸಿ ಬಂದಿರುವಂಥ ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ಅವರು ಅವಾಗೆಲ್ಲ ನನ್ನ ಸ್ನೇಹಿತರೆ. ಏನು ಈ ಸಹಕಾರ ಸಪ್ತಾಹ ಅಂದರೆ ಈ ಕೋಆಪರೇಟಿವ್ ಮೂಮೆಂಟು 1904 ಸ್ಟಾರ್ಟ್ ಆಯಿತು. ಆದರೆ ಅದನ್ನು ಅಫಿಷಿಯಲಾಗಿ ಸ್ಟಾರ್ಟ್ ಮಾಡಿದ್ದು 1947 ನಮ್ಮ ನೆಹರು ಆಮೇಲೆ ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಗಿಡ ನೆಟ್ಟುವ ಮೂಲಕ ಇದಕ್ಕೆ ಚಾಲನೆ ಕೊಟ್ಟು ಹೆಂಗೆ ಪರಿಸರ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿಂದ ಸ್ಟಾರ್ಟ್ ಆಯಿತು. ಇವಾಗ 5 ವರ್ಷಕ್ಕೆ ಮುಂಚೆನೇ ಸಪ್ರೇಟಾಗಿ ಮೊದಲು ಕೋಆಪರೇಟಿವ್ ಮೂಮೆಂಟ್ 2 ಇತ್ತು. ಇವಾಗ ಏನಾಯಿತು ಅಂದರೆ ಅದು ಸಪ್ರೇಟ್ ಮಾಡಿ ನಮ್ಮ 5 ವರ್ಷ ಆಗಿ ಸಚಿವಾಲಯನ ಕಟ್ಟಿ ಅದರ ಕಾರ್ಯವೈಖರಿ ಹೆಂಗಿಡಬೇಕು ಏನು ಮಾಡಬೇಕು ಅಂತ ಉದ್ದೇಶಗಳನ್ನು ಮಾತಾಡೋಕ್ಕೆ, ಆಮೇಲೆ ಈ ಸಪ್ತಾಹ ಅಂತ ಒಂದು ವೀಕು ಕೋಆಪರೇಟಿವ್ ಮೂಮೆಂಟ್ ಬಗ್ಗೆ ಮಾತಾಡೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಕೋಆಪರೇಟಿವ್ ಇಲ್ಲ ಅಂದರೆ ಯಾವುದೂ ಇಲ್ಲ, ಯಾವ ಡಿಪಾರ್ಟ್ಮೆಂಟು ಇಲ್ಲ. ಇವತ್ತು ಹಳ್ಳಿಯಿಂದ ಯಾವುದೇ ಮಿಲ್ಕ್ ಸೊಸೈಟಿ ಆಗ್ಬೋದು, ಪತ್ತಿನ ಸಹಕಾರ ಆಗ್ಬೋದು, ನಾರ್ತ್ ಕಂಡಕ್ಟಾಗಿ ಹೋಗ್ಬಿಟ್ರೆ ಇನ್ಕ್ಲೂಡಿಂಗ್ ಶುಗರ್ ಫ್ಯಾಕ್ಟ್ರೀಸ್ ಹೋದು ನಮ್ಮ ಕೋಆಪರೇಟಿವ್ ಮೂಮೆಂಟೆಲ್ಲ ಇದೆ. ಹಂಗಾಗಿ ಕೋಆಪರೇಟಿವ್ ಮೂಮೆಂಟು ತುಂಬ ಅಚ್ಚುಕಟ್ಟಾಗಿ ದ ಸ್ಟ್ರಾಂಗೆಸ್ಟ್ ಮೂಮೆಂಟ್ ಇನ್ ಇಂಡಿಯಾ ಅಂದರೆ ನಮ್ಮ ಕೋಆಪರೇಟಿವ್ ಮೂಮೆಂಟೇ. ಅದನ್ನು ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಸಪ್ತಾಹ ಮಾಡೋದು ಅಂತಲ್ಲ ಇಂಪಾರ್ಟೆಂಟು. ಇವಾಗ ಎಲ್ಲ ವಿಶೇಷ ಸೆಕ್ರೆಟರಿಸು ಬರಬೇಕಾಗಿತ್ತು. ಯಾಕಪ್ಪ ಅಂದರೆ ಈ ಸಪ್ತಾಹ ಏನಿದೆ ಈ ವೀಕು ನಮಗೂ ನಿಮಗೆ ಒಬ್ಬರಿಗೆ ಅಂತ ಇಂಪಾರ್ಟೆಂಟ್ ಅಲ್ಲ, ಪ್ರತಿಯೊಬ್ಬರಿಗೂ ಬೇಕು. ಏನು ನಮ್ಮ ಮೂಮೆಂಟ್ ಅಂದರೆ ಏನು, ಸಹಕಾರ ಚಳುವಳಿ ಅಂದರೆ ಏನು, ಅದು ಮುಗಿಸ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಬೇಕಿದು. ಇವತ್ತು ನಾನು ಒಂದೇ ಒಂದು ಹೇಳ್ತೇನೆ. ನಾನು ನಮ್ಮ ಕೋಲಾರ ಶಾಸಕರಿಗೆ ಹಾಗೂ DCC ಬ್ಯಾಂಕ್ ಡೈರೆಕ್ಟ್ರು ರಘು ಅವರಿಗೆ ಆವಾಗ ಒಳಗೆ ಮಾತಾಡಿದೆ. ಇವತ್ತು ನೀವಿಬ್ಬರು ಡೈರೆಕ್ಟರ್ಸ್ ಇಲ್ಲಿದ್ದೀರಾ ಎಲ್ಲ ಕಂಪ್ಲೀಟ್. ಯಾಕಂದರೆ ಒಳ್ಳೆಯ ಶಕ್ತಿ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು. ಯಾಕಂದರೆ ನಮಗೆ ಜಿಲ್ಲೆ ಇಂಪಾರ್ಟೆಂಟು, ನಮ್ಮ ಹೆಣ್ಮಕ್ಳು ಇಂಪಾರ್ಟೆಂಟ್, ಅವನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು. ಯಾಕಂದರೆ ಅಲ್ಲಿ ನಿಮಗೆ ಕೊಡಬೇಕಂದ್ರೆ ನಿಮ್ಮದು ಅಲ್ಲಿ ಏನೂ ಪಾಲಿಲ್ಲ. ಏನಾದರೂ ಮಾಡಿ ಇದನ್ನು ಒಂದು ಗತಿ ಕಾಣಿಸಿದ್ರೆ DCC ಬ್ಯಾಂಕು ಆ ಕೋಆಪರೇಟಿವ್ ಮೂಮೆಂಟ್ಗೆ ನಾವು ಒಳ್ಳೆ ಬೆಲೆ ಕೊಟ್ಟಂಗೆ ಇರ್ತದೆ, ನಿಮಗೆ ಒಳ್ಳೆ ಹೆಸರು ಬರ್ತದೆ. ಆಮೇಲೆ ಯಾಕಪ್ಪ ಅಂದರೆ ಇವತ್ತು ಹೆಣ್ಮಕ್ಳು ನಾವು DCC ಬ್ಯಾಂಕು ಸ್ವಲ್ಪ ಸ್ಲೋ ಆದ ತಕ್ಷಣ ಎಲ್ಲ ಮೈಕ್ರೋ ಫೈನಾನ್ಸು ಬಂದುಬಿಟ್ಟಿದೆ ನಮ್ಮ ಜಿಲ್ಲೆಗೆ, ಎಸ್ಪೆಷಲಿ ನಮ್ಮ ತಾಲ್ಲೂಕಿಗೆ, ನಮ್ಮ ಊರಿಗೂ ಬಂದಿದೆ. ಅವ್ರು ಏನೂ ಇಲ್ಲ, ಅವ್ರು ಕಾರ್ಡ್ 8,000 ದುಡ್ಡು ಸಾಮಂತಾರೆ, ಮತ್ತೆ ಬರ್ತಾ ಗಾಡಿ ತಗೊಂಡು. ನಮ್ಮ DCC ಬ್ಯಾಂಕ್ ಯಾವ ಆ ಮಟ್ಟಕ್ಕೆ ವಸೂಲು ಮಾಡ್ತಾಯಿಲ್ಲ. ಇದಕ್ಕೆಲ್ಲ ಸ್ಟಾಪ್ ಮಾಡಬೇಕಾದ್ರೆ ದಯವಿಟ್ಟು ಈ ಕೋಆಪರೇಟಿವ್ ಮೂಮೆಂಟ್ ಇದನ್ನು ಹಿಂಗೆ ಬೆಳೆಸ್ಕೊಳ್ಳಿ. ತಾವು ದೊಡ್ಡ ಮನಸ್ಸು ಮಾಡಿದ್ರೆ ಏನಾದ್ರು ಮಾಡ್ಬೋದು ನಮ್ಮ ಜಿಲ್ಲೆಗೆ ಅಂತ ಹೇಳ್ತಾ, ಈ ಕೋಆಪರೇಟಿವ್ ಮೂಮೆಂಟು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇನ್ ದಿ ವರ್ಲ್ಡ್, ನಾಟ್ ಓನ್ಲಿ ದಿಸ್ ಒನ್. ಯಾಕಂದರೆ ನಮ್ಮ ಶ್ರೀನಿವಾಸ್ ಗೌಡ್ರು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸು ಅಧ್ಯಕ್ಷ ಆಗಿದ್ದಾಗ ಸ್ಪೈನ್ಗೆ ಹೋಗಿದ್ದು. ಸ್ಪೈನಲ್ಲಿ ಅವ್ರದ್ದು ಹೆಡ್ ಆಫೀಸ್ ಇದೆ, ಅಲ್ಲಿ ನೋಡಬೇಕು ಯಾವ ಮಟ್ಟಕ್ಕಿದೆ ಅಂತ. ಹಂಗಾಗಿ ಕೋಆಪರೇಟಿವ್ ತುಂಬ ದೃಢವಾಗಿದೆ. ಅದನ್ನು ನಾವು ಇನ್ನು ಸ್ವಲ್ಪ ಜಾಸ್ತಿ ಬೆಳೆಸ್ಕೋಬೇಕು. ನಿನ್ನೆ ನಮ್ಮ ರಾಜು ಮಾತಾಡ್ತಾಯಿದ್ರು. ಯಾಕಂದರೆ ಕೋಆಪರೇಟಿವ್ ಮೂಮೆಂಟಲ್ಲಿ ನಾವು ಏನು ಆಟೋಯಿಂದ ನೀವು ಸ್ವಲ್ಪ ದಯವಿಟ್ಟು ಆ ಕಡೆ ಹೋಗಬೇಕು. ಗದಗು ನಾರ್ತ್ ಕರ್ನಾಟಕ ಎಲ್ಲದಕ್ಕೂ ಕೋಆಪರೇಟಿವ್ ಮೂಮೆಂಟೇ. ಆಟೋ ಸಂಘದಿಂದ ಹಿಡ್ಕೊಂಡು ಶುಗರ್ ಫ್ಯಾಕ್ಟ್ರಿವರೆಗೂ ಅದನ್ನು ನಡೆಸ್ಕೊಂಡು ಹೋಗ್ತಾಯಿದೆ. ನಮ್ಮದು ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅಂತ ಹೇಳ್ದೆ. ನಾವು ಮತ್ತೆ ನಮ್ಮ ಸ್ನೇಹಿತರಿಗೆ ದಯವಿಟ್ಟು DCC ಬ್ಯಾಂಕ್ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನಮ್ಮ ಹೆಣ್ಮಕ್ಳಿಗೆ ಸಹಾಯ ಮಾಡ್ತಾ ನಂಬಿಕೆ ಇದೆ. ದಯವಿಟ್ಟು ಅದು ಮಾಡಿ ಅಂತ ಹೇಳ್ತಾ ನಾನು 4 ಮಾತು ತಿಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.